ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಬೆಂಗಳೂರಿನಲ್ಲಿ ರಾತ್ರಿ 1 ಗಂಟೆವರೆಗೂ ವಾಣಿಜ್ಯ ವಹಿವಾಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಮುಂದೆ ಬೆಳಗ್ಗೆ 6 ರಿಂದ ರಾತ್ರಿ 1 ಗಂಟೆವರೆಗೂ ವಾಣಿಜ್ಯ ವಹಿವಾಟನ್ನು ನಡೆಸಬಹುದಾಗಿದೆ. ಬೆಂಗಳೂರು ಸೇರಿ 10 ಮಹಾನಗರ ಪಾಲಿಕೆಗಳಿಗೆ ಅವಕಾಶ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. ಆದರೆ ರಾಜಧಾನಿ ಬೆಂಗಳೂರಿಗೆ ಮಾತ್ರ ಸದ್ಯದ ಮಟ್ಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಜ್ ಚೋಪ್ರಾ ಪ್ಯಾರಿಸ್ ಒಲಿಂಪಿಕ್ಸ್ ಫೈನಲ್ ಪ್ರವೇಶಿಸಿದ್ದಾರೆ. ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮೊದಲ ಪ್ರಯತ್ನದಲ್ಲೇ 89 ಮೀಟರ್ ಭರ್ಜಿ ಎಸೆದಂತ ಚೋಪ್ರಾ ಪದಕ ಗೆಲ್ಲುವ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ದಾರೆ. ಆಗಸ್ಟ್ 8ನೇ ತಾರೀಕಿನಂದು ಒಲಿಂಪಿಕ್ಸ್ ಪದಕ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಭಾರತದ ಕ್ರೀಡಾಭಿಮಾನಿಗಳು ಮತ್ತೊಂದು ಪದಕಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. 50 ಕೆಜಿ ಮಹಿಳಾ ಕುಸ್ತಿ ವಿಭಾಗದಲ್ಲಿ ವಿನೇಶಾ ಫೋಗಟ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಯುಕ್ರೇನ್ನ ಒಕ್ಸಾನಾ ಲಿವಿಜ್ ವಿರುದ್ಧವಾಗಿ ಅವರು ಗೆದ್ದು ಬೀಗಿದ್ದಾರೆ. ಇನ್ನು ಆರಂಭಿಕ ಪಂದ್ಯದಲ್ಲೇ ವಿನೇಶಾ ಫೋಗಟ್ ವಿಶ್ವದ ಗಮನ ಸೆಳೆದ್ರು. ಅದೇನು ಅಂತ ಅಂದ್ರೆ ವಿಶ್ವ ಚಾಂಪಿಯನ್ ಜಪಾನ್ನ ಈ ಸುಸಾಕಿ ವಿರುದ್ಧ ಅವರು ಗೆಲುವನ್ನು ದಾಖಲಿಸಿದ್ದಾರೆ. 4 ಬಾರಿ ಚಾಂಪಿಯನ್ ಆಗಿದ್ದ ಸುಸಾಕಿಗೆ ಸೋಲಿನ ರುಚಿಯನ್ನ ಫೋಗಟ್ ತೋರಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಮೆರಿಕದ ಗೆಲುವಿನ ನಾಗಾಲೋಟ ಮುಂದುವರೆದಿದೆ. ಅಮೆರಿಕದ ಕ್ರೀಡಾಪಟುಗಳು ಈವರೆಗೂ 21 ಚಿನ್ನ, 30 ಬೆಳ್ಳಿ, 28 ಕಂಚಿನ ಪದಕಗಳಿಗೆ ಮುತ್ತಿಟ್ಟಿದ್ದಾರೆ. ಹಾಗೆ ಚೀನಾ 21 ಚಿನ್ನ, 18 ಬೆಳ್ಳಿ ಜೊತೆಗೆ 14 ಕಂಚನ್ನ ಗೆದ್ದಿದೆ. ಫ್ರಾನ್ಸ್ ದೇಶಕ್ಕೆ 13 ಚಿನ್ನ, 16 ಬೆಳ್ಳಿ ಹಾಗೆ 19 ಕಂಚಿನ ಪದಕಗಳು ಲಭಿಸಿದೆ. ಆಸ್ಟ್ರೇಲಿಯಾ 13 ಚಿನ್ನ, 12 ಬೆಳ್ಳಿ ಹಾಗೆ 8 ಕಂಚನ್ನ ಗೆದ್ದಿದ್ರೆ ಭಾರತ 3 ಕಂಚನ್ನ ಗೆದ್ದುಕೊಂಡಿದೆ. ಆರೋಗ್ಯ ಮತ್ತು ಜೀವ ವಿಮೆ ಪ್ರೀಮಿಯಂ ಮೇಲೆ ವಿಧಿಸಿರುವಂತಹ %18 ಜಿಎಸ್ಟಿಯನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆಯನ್ನು ನಡೆಸಿದೆ. ಸಂಸತ್ನ ಮಕರ ದ್ವಾರದ ಬಳಿ ವಿಪಕ್ಷ ನಾಯಕರು ಪ್ಲೇಕಾರ್ಡ್ ಅನ್ನು ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿಯನ್ನು ವಿಧಿಸಿರುವಂಥದ್ದು ತೆರಿಗೆ ಭಯೋತ್ಪಾದನೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹೆಸರಿನ ಮುಂದೆ ಪತಿ ಅಮಿತಾಬ್ ಬಚ್ಚನ್ ಹೆಸರು ಸೇರಿಸಿದ್ದಕ್ಕಾಗಿ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ಮತ್ತೊಮ್ಮೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಾಪದ ವೇಳೆ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಜಯಾ ಅಮಿತಾಬ್ ಬಚ್ಚನ್ ಅಂತ ಸಂಬೋಧಿಸಿದ್ರು. ಇದಕ್ಕೆ ಜಯಾ ಬಚ್ಚನ್ ಸಿಡಿಮಿಡಿಗೊಂಡ್ರು. ಗಂಡನ ಹೆಸರಿನ ಮುಂದೆ ಹೆಂಡತಿ ಹೆಸರು ಸೇರಿಸಿ ನಾನು ವಿರೋಧಿ ಅಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ.